ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಗುಂಡಿ ಗಂಡಾಂತರ. ಚರಂಡಿಯಲ್ಲಿ ಶಾಲಾ ವಾಹನವೊಂದು ಸಿಲುಕಿಕೊಂಡಿದೆ. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿ ಗಂಡಾಂತರ. ಚರಂಡಿಯಲ್ಲಿ ಶಾಲಾ ವಾಹನ ಸಿಲುಕಿಕೊಂಡಿರುವಂಥದ್ದು. ಅವೈಜ್ಞಾನಿಕ ಕಾಮಗಾರಿಯಿಂದ ಚರಂಡಿಗಿಳಿದಿರುವಂಥದ್ದು ಬಸ್. ಮಕ್ಕಳಿದ್ದ ಶಾಲಾ ವಾಹನ ಏಕಾಏಕಿ ಚರಂಡಿಗೆ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಬೆಂಗಳೂರಿನ ಪಣತ್ತೂರು ಬಳಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಅದು. ಕ್ರೈಸ್ಟ್ ಪಬ್ಲಿಕ್ ಶಾಲೆಗೆ ಸೇರಿರುವಂತಹ ಬಸ್ ಕೆಲ ದಿನಗಳ ಹಿಂದೆಯಷ್ಟೇ ಏಕಾಏಕಿ ಚರಂಡಿಗೆ ಕುಸಿದಿತ್ತು ಶಾಲಾ ಬಸ್ ಒಂದು. ಇದೀಗ ಮತ್ತೆ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಬಸ್ ಚರಂಡಿಗೆ ಇಳಿದಿರುವಂಥದ್ದು. ಮಕ್ಕಳಿದ್ದಂತಹ ಶಾಲಾ ವಾಹನ ಏಕಾಏಕಿ ಚರಂಡಿಗೆ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಬೆಂಗಳೂರಿನ ಪಣತ್ತೂರು ಬಳಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು. ರೀಸೆಂಟ್ ಆಗಿ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಬಟ್ ಆದರೆ ಆ ಸಮಯದಲ್ಲೂ ಕೂಡ ಯಾವುದೇ ರೀತಿಯ ಪ್ರಾಣ ಹಾನಿ ಆಗಿರಲಿಲ್ಲ. ಇದೀಗ ಮತ್ತೆ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಮಕ್ಕಳಿದ್ದ ಶಾಲಾ ವಾಹನ ಏಕಾಏಕಿ ಚರಂಡಿಗೆ ಕುಸಿದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕ್ರೈಸ್ಟ್ ಪಬ್ಲಿಕ್ ಶಾಲೆಗೆ ಸೇರಿರುವಂತಹ ಬಸ್ ಅದು ಅವೈಜ್ಞಾನಿಕ ಕಾಮಗಾರಿಯಿಂದ ಚರಂಡಿಗಿಳಿದಿರುವಂಥದ್ದು. ಮಕ್ಕಳಿದ್ದ ಶಾಲಾ ವಾಹನ ಏಕಾಏಕಿ ಚರಂಡಿಗೆ ಕುಸಿದಿದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ನೋಡಿ, BBMP ಹೋಯಿತು, GBA ಬಂತು, ಆದರೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೀತಾನೆ ಇದೆ. ಬಟ್ ಏನಂತ ಅಂದರೆ, ಬೆಂಗಳೂರಿನಲ್ಲಿ ಏನೇ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಗುಂಡಿ ಗಂಡಾಂತರ ಅಂತಾನೆ ಹೇಳಬಹುದು. ಚರಂಡಿಯಲ್ಲಿ ಶಾಲಾ ವಾಹನವೊಂದು ಸಿಲುಕೊಂಡಿದೆ. ಈ ಹಿಂದೆ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಇದೀಗ ಮತ್ತೆ ಇದೇ ರೀತಿಯಾದಂತಹ ಘಟನೆ ನಡೆದಿರುವಂಥದ್ದು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಎಸ್ ದಿಟ್ಟಿ, ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಮಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಿ ನೋಡಿದ್ರು ಕೂಡ ಗುಂಡಿ, ಇದರಿಂದ ಬಹಳಷ್ಟು ಗಂಡಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು. ಸದ್ಯ ಮೊನ್ನೆ ತಾನೇ ಒಂದು ಶಾಲಾ ವಾಹನಕ್ಕೆ ಅಂದ್ರೆ ತೊಂದರೆ ಆಗಿತ್ತು. ಈಗ ಮತ್ತೊಂದು ಶಾಲಾ ವಾಹನಕ್ಕೆ ಅವೈಜ್ಞಾನಿಕ ಕಾಮಗಾರಿ ತೊಂದರೆ ಆಗಿರುವಂತದ್ದು. ಸದ್ಯ ಸ್ಕೂಲ್ ವ್ಯಾನ್ ಚರಂಡಿಯಲ್ಲಿ ಸಿಲುಕಿಕೊಂಡಿದೆ. ಮಕ್ಕಳಿದ್ದ ಶಾಲಾ ವಾಹನ ಏಕಾಏಕಿ ಚರಂಡಿಗೆ ಕುಸಿದು ಬಿದ್ದಿರುವಂತದ್ದು. ಬಂದ್ರೆ ಸದ್ಯ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯವಾಗಿಲ್ಲ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಸೊ ಇದು ಪಣತ್ತೂರು ಬಳಿ ನಿನ್ನೆ ಸಂಜೆ ನಡೆದ ಘಟನೆ. ಸ್ಕೂಲ್ನಿಂದ ಮಕ್ಕಳನ್ನ ಸ್ಕೂಲ್ ಮುಗಿಸಿ ಮನೆಗೆ ಕರ್ಕೊಂಡು ಹೋಗ್ತಾ ಇರುವಾಗ ಆ ಕ್ರೈಸ್ಟ್ ಪಬ್ಲಿಕ್ ಶಾಲೆಗೆ ಸೇರಿದಂತಹ ಬಸ್ ಇದಾಗಿತ್ತು. ಸೊ ಕೆಲ ದಿನಗಳ ಹಿಂದಷ್ಟೇ ಏಕಾಏಕಿ ಚರಂಡಿ ಕುಸಿದಿತ್ತು. ಆದ್ರೆ ಇಲ್ಲಿ ಯಾವುದೇ ಕಾಮಗಾರಿಗಳನ್ನ ಅಧಿಕಾರಿಗಳು ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸೊ ಇನ್ನಾದ್ರೂ ಎಚ್ಚೆತ್ತುಕೊಂಡು GBA ಅಧಿಕಾರಿಗಳು ಹಾಗೇನೆ BWSB ಇದರ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಮ್ಮೊಮ್ಮೆ ನೀರಿಗೆ ಅಂತ ಅಂದ್ರೆ ರಸ್ತೆ ಗುಂಡಿ ಅಗಿತಾರೆ ಅಥವಾ ಬೇರೆ ಬೇರೆ ಕಾಮಗಾರಿ ವಿಚಾರಕ್ಕೆ ಅಗಿತಾರೆ, ಆಮೇಲೆ ಅದನ್ನ ಫಿಲ್ ಮಾಡಲ್ಲ. ಸೊ ಇದರಿಂದ ಸಿಟಿಯಲ್ಲಿ ಬಹಳಷ್ಟು ಈ ತರದಂತಹ ಘಟನೆಗಳು ನಡೀತಾ ಇರುವಂತದ್ದು. ಪುಣ್ಯಕ್ಕೆ ಮಕ್ಕಳಿದ್ರು. ಸೊ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಗಾಯಗಳಾಗ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಸೊ ಮುಂದೆ ಇದೇ ರೀತಿಯಾದಂತಹ ಘಟನೆ ಮರುಕಳಿಸದಂತೆ ಅಧಿಕಾರಿಗಳು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮೊನ್ನೆದ್ದು ಕೂಡ ಶಾಲಾ ವಾಹನ ಬಿದ್ದಿತ್ತು. ಸೊ ಹೀಗಾಗಿ GBA ಕಮಿಷನರ್ ಅಂದ್ರೆ ಎಲ್ಲಾ ಕಡೆ ಈಗಾಗ್ಲೇ ಗಸ್ತು ತಿರುಗ್ತಾ ಇರುವಂತದ್ದು. ಕೇವಲ ತಿರುಗಿದ್ರೆ ಮಾತ್ರ ಸಾಲದು, ಕೆಲಸವನ್ನ ಕೂಡ ಮಾಡ್ಬೇಕಾಗುತ್ತೆ ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿರುವಂತದ್ದು. ದೀಪ್ತಿ, ಥ್ಯಾಂಕ್ ಯು ಭವ್ಯ ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ.